ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. PSI ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಸೊ ಅದು ಕಂಟಿನ್ಯೂ ಸಿರೀಸ್ ಆಗಿರುತ್ತೆ. ಅಲ್ಲಿ 3 ಸ್ಟೆಪ್ಪಲ್ಲಿ 1 ಸ್ಟೆಪ್ ಮಾತ್ರ ಡಿಸ್ಕಸ್ ಮಾಡಿದ್ದೆ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನ ನೋಡೋಣ. ಸ್ಟೆಪ್ ಏನು ಟ್ರಾನ್ಸ್ಲೇಷನ್ ಮಾಡ್ಬೇಕಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ಓಕೆನಾ? ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಟೆನ್ಸ್ ಮತ್ತೆ ಆ ಕಂಟೆಕ್ಸ್ಟ್ ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂತ ಅಂದ್ರೆ ಅದು ಒಂದು ಸೆಂಟೆನ್ಸ್ ಕೊಟ್ಟಾಗ ಅದು ಯಾವ ಕಾಲದಲ್ಲಿ ಇದೆ, ಅದೇನಾದ್ರು ಭೂತಕಾಲದಲ್ಲಿ ಇತ್ತು ಅಂದ್ರೆ ಭೂತಕಾಲದಲ್ಲಿ ಇಡ್ಬೇಕು, ಫ್ಯೂಚರ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಭವಿಷ್ಯತ್ ಕಾಲದಲ್ಲೇ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಅಂಡ್ ಕಾಂಟೆಕ್ಸ್ಟ್ ಅಂತ ಬಂತು ಅಂದಾಗ ಆ ಸಂದರ್ಭ ಯಾವ ರೀತಿ ಇದೆ. ನೀವು ಯೂಶಲಿ ಸೆಂಟೆನ್ಸ್ ನ ನೋಡಿದಾಗ ಏನ್ ಅರ್ಥ ಮಾಡ್ಕೊಂಡ್ಬಿಡ್ತೀರಾ, ಬೇರೆ ಟೆನ್ಸ್ ಗೆ ಕನ್ವರ್ಟ್ ಮಾಡ್ಬಿಡ್ತೀರಾ. ಸೊ ಅದು ತಪ್ಪಾಗತ್ತೆ. ಕೆಲವೊಂದು ವರ್ಡ್ಸ್ ಡಿಸೈಡ್ ಮಾಡ್ತಿರತ್ತೆ ನೀವು ಅದನ್ನ ಯಾವ ಟೆನ್ಸ್ ಗೆ ಕನ್ವರ್ಟ್ ಮಾಡ್ತೀರಾ ಅಂತ. ಸೊ ಆ ತರದ್ ಒಂದು ಕನ್ಫ್ಯೂಸಿಂಗ್ ಸೆಂಟೆನ್ಸ್ ನಾನು ಇಲ್ಲಿ ಹಾಕಿದೀನಿ, ಅದನ್ನ ನೋಡೋಣ. ಇದ್ರಲ್ಲಿ ನೋಡಿ, ಅವನು ಕಳೆದ ವರ್ಷ ಅನೇಕ ಬಾರಿ ಬೆಂಗಳೂರಿಗೆ ಹೋಗಿದ್ದ ಅಂತ ಇದೆ, ಹೌದಲ್ವಾ? ಸೊ ಇದನ್ನ ನೋಡಿದ ತಕ್ಷಣ ನಾವೇನ್ ಅನ್ಕೊಳ್ಬಹುದು, ಹೋಗಿದ್ದ ಇದೆ, ಪಾಸ್ಟ್ ಟೆನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಪಾಸ್ಟ್ ಟೆನ್ಸ್ ಅಲ್ಲಿ 4 ಟೆನ್ಸ್ ಇದೆ ಅಲ್ವಾ, ಇದನ್ನ ನಾವು ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತಿದೀವಿ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ 4 ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್ ಹೋಗ್ಬೇಕಾ, ಪಾಸ್ಟ್ ಕಂಟಿನ್ಯೂಸ್ ಹೋಗ್ಬೇಕಾ, ಪಾಸ್ಟ್ ಪರ್ಫೆಕ್ಟ್ ಹೋಗ್ಬೇಕಾ, ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೋಗ್ಬೇಕಾ ಅಂತ. ಒಂದು ಈಸಿಯಾಗಿ ನಾವ್ ಎಲ್ಲಿ ಬೀಳ್ತೀವಿ ಅಂದ್ರೆ ಅನೇಕ ಬಾರಿ ಅಂತ ಇದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಕಂಟಿನ್ಯೂಸ್ ಟೆನ್ಸ್ ಹಾಕ್ತಿವಿ. ದಟ್ ಈಸ್ ವೆರಿ ರಾಂಗ್, ಓಕೆನಾ? ಸೊ ಅದನ್ನ ನಾವು ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೋದು, ಇಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ಬೋದು, ಓಕೆನಾ? ನೀವು ಇದೇ ಟೆನ್ಸ್ ಅಂದ್ರೆ ಹೌದು ಪಾಸ್ಟ್ ಟೆನ್ಸ್ ಅಲ್ಲೇ ಹೇಳ್ಬೇಕು, ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬೇರೆ ಸ್ಟ್ರಕ್ಚರ್ ಇರುತ್ತೆ. ಇದು ಹೋಗಿದ್ದ ಮಾಡಿದ್ದ ಈ ತರದ್ದು ಕಂಪ್ಲೀಟ್ ಆಗತ್ತೆ. ಅದನ್ನ ನಾವ್ ಏನ್ ಮಾಡ್ಬೇಕಾಗತ್ತೆ, ಇವಾಗ ಪ್ರಸ್ತುತಕ್ಕೂ ಕೂಡ ಅದು ರಿಲೇಟ್ ಆಗ್ತಿರತ್ತೆ ಕೆಲವೊಂದ್ ಬಾರಿ. ಸೊ ಇದನ್ನ ನಾವು ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎರಡಕ್ಕೂ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ಕನ್ವರ್ಟ್ ಮಾಡಕ್ಕಿಂತ ಮುಂಚೆ ನಾವು ನೋಡೋಣ ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ, ಹೌದಲ್ವಾ? ಅವನು ಅನ್ನೋದೇನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಸೊ ನಾವು ಯಾವುದೇ ಸೆಂಟೆನ್ಸ್ ನ ಟ್ರಾನ್ಸ್ಲೇಟ್ ಮಾಡೋದಕ್ಕಿಂತ ಮುಂಚೆ ಕರ್ತೃ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಯಾಕಂದ್ರೆ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಚೇಂಜ್ ಮಾಡ್ಬೇಕಾದ್ರೆ ಸ್ಟ್ರಕ್ಚರ್ ಚೇಂಜ್ ಆಗುತ್ತಲ್ವಾ, ಸೊ ಅದಕ್ಕೆ ಗೊತ್ತಿರಬೇಕು. ಅವನು ಅನ್ನೋದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಕಳೆದ ವರ್ಷ ಅನ್ನೋದೇನು, ಇಟ್ ಈಸ್ ಅಡ್ವರ್ಬ್ ಆಫ್ ಟೈಮ್, ಹೌದಲ್ವಾ? ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳ್ತೀವಿ, ಕೆಲವೊಂದಕ್ಕೆ ಅಡ್ವರ್ಬ್ ಆಫ್ ಪ್ಲೇಸ್ ಅಂತಾನು ಹೇಳ್ತೀವಿ. ಅನೇಕ ಬಾರಿ ಅನ್ನೋದು ಫ್ರೀಕ್ವೆನ್ಸಿನ ಹೇಳ್ತಿದೆ, ಅಂದ್ರೆ ಆಫ್ಟನ್ ಈ ತರ ಎಲ್ಲ ಯೂಸ್ ಮಾಡ್ತೀವಿ ಗೊತ್ತಾ, ಮೆನಿ ಟೈಮ್ಸ್, ಈ ತರದೆಲ್ಲ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಆಗುತ್ತೆ. ಬೆಂಗಳೂರು ಅನ್ನೋದೇನು, ಪ್ಲೇಸ್, ಹೌದಲ್ವಾ? ಹೋಗಿದ್ದ ಅನ್ನೋದೇನಾಗುತ್ತೆ, ವರ್ಬ್ ಆಗುತ್ತೆ. ಸೊ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಯಾವ ರೀತಿ ಬರುತ್ತಪ್ಪ ಅಂತ ಅಂದ್ರೆ, he went to Bangalore many times last year. ಕನ್ನಡದಲ್ಲಿ ಏನಿತ್ತು, ಅವನು ಕಳೆದ ವರ್ಷ ಅನೇಕ ಬಾರಿ ಬೆಂಗಳೂರಿಗೆ ಹೋಗಿದ್ದ ಅನ್ನೋದು, ಹೌದಲ್ವಾ? ಇಲ್ಲಿ ಟ್ರಾನ್ಸ್ಲೇಷನ್ ಆಗಿರೋ ರೀತಿ ನೋಡಿ, ಸಬ್ಜೆಕ್ಟ್ ಸ್ಟಾರ್ಟಿಂಗ್ ಅಲ್ಲೇ ಉಳ್ಕೊಳ್ಳುತ್ತೆ, ಕನ್ನಡದಲ್ಲೂ ಅಷ್ಟೇ, ಇಂಗ್ಲಿಷ್ ಅಲ್ಲೂ ಅಷ್ಟೇ. ಕಳೆದ ಬಾರಿ, ಕಳೆದ ವರ್ಷ ಅಂತ ಅಂದ್ರೆ ಏನಂದ್ರೆ ಅಡ್ವರ್ಬ್ ಆಫ್ ಟೈಮ್ ಅಂದ್ರೆ ಟೈಮ್ ಎಕ್ಸ್ಪ್ರೆಷನ್ ಅದು. ಅನೇಕ ಬಾರಿ ಅನ್ನೋದು ಫ್ರೀಕ್ವೆನ್ಸಿ ಆಗುತ್ತೆ, ಬೆಂಗಳೂರು ಅನ್ನೋದು ಪ್ಲೇಸು, ಹೋಗಿದ್ದ ಅನ್ನೋದು ವರ್ಬ್. ಸೊ ನೆಕ್ಸ್ಟ್ ನಾನು ಸಬ್ಜೆಕ್ಟ್ ಆಗಿದೆ ಅಂದ್ಮೇಲೆ ನನ್ನ ಇಂಗ್ಲಿಷ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ನೆಕ್ಸ್ಟ್ ವರ್ಬ್ ಬರ್ಬೇಕಲ್ವಾ. ಅವ್ನು ಎಲ್ಲಿಗೆ ಹೋಗಿರೋದು, ಬೆಂಗಳೂರಿಗೆ ಹೋಗಿರೋದು, ತುಂಬಾ ಸತಿ ಹೋಗಿದ್ದಾನೆ, ಯಾವಾಗ, ಲಾಸ್ಟ್ ಇಯರ್ ಅಲ್ಲಿ. ಯೂಶುವಲಿ ಟೈಮ್ ಎಕ್ಸ್ಪ್ರೆಷನ್ ಏನಿರುತ್ತೆ ಅದು ಲಾಸ್ಟ್ ಅಲ್ಲೇ ಉಳ್ಕೊಳ್ಳುತ್ತೆ, ಓಕೆನಾ? ಸೂನ್, ಲಾಸ್ಟ್ ಇಯರ್, ಎಸ್ಟರ್ಡೇ, ಟುಮಾರೋ, ಈ ತರದೆಲ್ಲ ಏನಾಗುತ್ತೆ, ಲಾಸ್ಟ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಸಬ್ಜೆಕ್ಟ್ ಆಯ್ತು, ವರ್ಬ್ ಆಯ್ತು, ಇದಾಗಿದಾದ್ಮೇಲೆ ಆಬ್ಜೆಕ್ಟ್ ಏನ್ ತಗೊಳ್ತೀವಿ ಅದು ಲಾಸ್ಟ್ ಅಲ್ಲಿ ಉಳ್ಕೊಳ್ಳುತ್ತೆ. ಟೈಮ್ ಎಕ್ಸ್ಪ್ರೆಷನ್ ಕೂಡ ಏನಾಗುತ್ತೆ, ಲಾಸ್ಟ್ ಅಲ್ಲಿ ಉಳ್ಕೊಳ್ಳುತ್ತೆ, ಓಕೆನಾ? ಸೊ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ಸಬ್ಜೆಕ್ಟ್ ಎಲ್ಲಿ ಬರ್ಬೇಕು, ವರ್ಬ್ ಎಲ್ಲಿ ಬರ್ಬೇಕು, ಆಬ್ಜೆಕ್ಟ್ ಎಲ್ಲಿ ಬರ್ಬೇಕು ಅನ್ನೋದು ಗೊತ್ತಿರಬೇಕು. ಅಂಡ್ ಇದನ್ನ ಇನ್ನೊಂದ್ ತರನು ಟ್ರಾನ್ಸ್ಲೇಟ್ ಮಾಡ್ಬೋದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ದೆ ಗೊತ್ತಾ, he had gone, ಸೇಮೆ, ಬೆಂಗಳೂರು, ಬೆಂಗಳೂರು ಸೇಮ್ ಇಲ್ಲಿ ಏನಿದೆಯೋ ಅದೇ, ಮೆನಿ ಟೈಮ್ಸ್ ಲಾಸ್ಟ್ ಇಯರ್. ಇಲ್ಲಿ ನಾವು ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದೀವಿ. ಇಲ್ಲಿ ನೋಡಿ, ವೆಂಟ್ ಅನ್ನೋದೇನು
V2 ಆಗುತ್ತೆ ಪ್ಲಸ್ ಆಬ್ಜೆಕ್ಟ್ ಹೌದಲ್ವಾ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ ಆಗಿರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಂದೇನು ಸಬ್ಜೆಕ್ಟ್ ಪ್ಲಸ್ ಹ್ಯಾಡೇ ಬರುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಹೌದಲ್ವಾ ಗೋ ವೆಂಟ್ ಗಾನ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತು. ಗೋ V1 ಬರುತ್ತೆ ವೆಂಟ್ V2 ಬರುತ್ತೆ ಗಾನ್ ಏನಾಗುತ್ತೆ V3 ಬರುತ್ತೆ. ಸೊ ಇದನ್ನ ಎರಡು ಟೆನ್ಸ್ ಅಲ್ಲೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಓಕೆನಾ. ಈ ರೀತಿ ನೀವ್ ಏನ್ ಮಾಡ್ಬೇಕಾಗತ್ತೆ ಆ ಸೆಂಟೆನ್ಸ್ ನ ನೋಡಿದಾಗ ಅದು ಯಾವ ಟೆನ್ಸ್ ಅಲ್ಲಿ ಇದೆ ಯಾವ ಕಾಲದಲ್ಲಿದೆ ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತ. ಸೊ ನಾನು ಒಂದು ಇಲ್ಲಿ ನಿಮ್ಗೆ ಏನು ಟೈಮ್ ಮಾಡ್ಲಿಕ್ಕೆ ಕೊಡ್ತಿದ್ದೀನಿ ಒಂದು ಎಕ್ಸಾಂಪಲ್ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಇದನ್ನ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಓಕೆನಾ. ಅಂಡ್ ಇದ್ರಲ್ಲಿ ಕಂಡೀಷನಲ್ ಸೆಂಟೆನ್ಸ್ ಇದೆ ಇಫ್ ಕ್ಲಾಸ್ ಬರ್ಬೇಕು ಓಕೆನಾ. ಸೊ ನೋಡೋಣ ಹೇಗ್ ಟ್ರಾನ್ಸ್ಲೇಷನ್ ಆಗುತ್ತೆ ಅಂತ. ಇದೇ ರೀತಿ ನೆಕ್ಸ್ಟ್ ಸ್ಟೆಪ್ ಏನಿದೆ PSI ಟ್ರಾನ್ಸ್ಲೇಷನ್ ಅಲ್ಲಿ 3 ಸ್ಟೆಪ್ ಫಾರ್ಮುಲಾ ನಾನು ಏನ್ ಹೇಳ್ದೆ. ಸೊ ಅದ್ರಲ್ಲಿ ಟೋಟಲ್ ಆಗಿ ಇವಾಗ 2 ಸ್ಟೆಪ್ ಮುಗ್ದಿದೆ. 3ನೇ ಸ್ಟೆಪ್ ಏನಾಗಿತ್ತು ರೀರೈಟ್ ಮಾಡೋದು ಅಂತ ಅಂದ್ರೆ ಅಲ್ಲಿ ಏನ್ ಕೊಟ್ಟಿರ್ತಾರೋ ಆ ಸೆಂಟೆನ್ಸ್ ನ ನ್ಯಾಚುರಲ್ ಆಗಿ ಬರೆಯುವಂತದನ್ನ ನಾವು ನೋಡ್ಬೇಕಾಗತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನೋಡೋಣ ಅಂತ ಹೇಳ್ತಾ ಯಾರ್ಯಾರು PSI ಟ್ರಾನ್ಸ್ಲೇಷನ್ ಗೆ ಪ್ರಿಪೇರ್ ಆಗ್ತಿದ್ದೀರಾ ಖಂಡಿತ ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.